ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಭೂಷಾ. ಸೌಂದರ್ಯ ವೃದ್ಧಿಗಾಗಿ ಹೋದ ನಟಿಯ ಜೀವ ಹೋಯಿತು. ಭೀಕರ ಕಾಡಿನ ಅಪರೂಪದ ಕಪ್ಪೆ ಅವಳ ಪ್ರಾಣ ತೆಗೀತ. ಕಾಡಿನ ಮಕ್ಕಳ ನಾಟಿ ಔಷಧಿ ನಟಿ ಪಾಲಿಗೆ ವಿಷವಾಯ್ತ. ಇದೇ ಈ ಹೊತ್ತಿನ ಸ್ಪೆಷಲ್ ರಿಪೋರ್ಟ್. ಸುಂದರಿ ಕೊಂದ ಕಪ್ಪೆ. ಸೌಂದರ್ಯ ವೃದ್ಧಿಗಾಗಿ ನಟಿ ಸಾವನ್ನೇ ತಂದುಕೊಂಡಿದ್ದಾಳೆ. ಅತಿ ಬುದ್ಧಿವಂತರ ದೇಶ ಅನಿಸಿಕೊಳ್ಳೋ ಅಮೆರಿಕಾದಲ್ಲೇ ನಾಟಿ ವೈದ್ಯೋಪಚಾರಕ್ಕೆ ನಟಿ ಪ್ರಾಣ ಬಿಟ್ಟಿದ್ದಾಳೆ. ತೀರಾ ಶತಮಾನಗಳಷ್ಟು ಹಳೆಯ ನಾಟಿ ವೈದ್ಯೋಪಚಾರ ಓರ್ವ ಚೆಲುವೆ ಉಸಿರನ್ನೇ ನುಂಗಿ ಹಾಕಿದೆ. ಇಲ್ಲಿ ತೀರಾ ವಿಚಿತ್ರ ಹಾಗೂ ವಿಲಕ್ಷಣ ಅನಿಸೋದು, ಆ ನಟಿಯನ್ನ ಕೊಂದಿದ್ದು ಒಂದು ಕಪ್ಪೆ. ಅದು ಬರೀ ಕಪ್ಪೆಯಲ್ಲ, ಜಗತ್ತಿನ ಅತ್ಯಂತ ವಿಷಕಾರಿ ಕಪ್ಪೆ. ಅದರಲ್ಲೂ ಜೀವ ಝಲ್ ಅನಿಸೋ ಅತಿ ನಿಗೂಢ ಆಚರಣೆಯಲ್ಲಿ ನಟಿ ಪ್ರಾಣ ಬಿಟ್ಟಿದ್ದಾಳೆ. ಮರ್ಸೆಲಾ ಅಲ್ಕಾಜಾರ್ ರೋಡ್ರಿಗಸ್ ಸಿನಿ ಜಗತ್ತನ್ನೇ ಆಳ್ಬೇಕು ಅಂತ ಕನಸು ಕಂಡಿದ್ಲು. ಮೆಕ್ಸಿಕೋದ ಶಾರ್ಟ್ ಫಿಲ್ಮ್ಗಳಲ್ಲಿ ಹೊಸದೊಂದು ಅಲೆ ಸೃಷ್ಟಿಸಿದ್ಲು. ಆದರೆ ಆಕೆಯ ಕನಸುಗಳು, ಆಸೆಗಳು ದಿಢೀರಂತ ಸುಟ್ಟು ಹೋದ್ವು. ಕಾರಣ ತನ್ನ ದೇಹ ಸೌಂದರ್ಯಕ್ಕಾಗಿಯೋ ಅಥವಾ ದೇಹದಲ್ಲಿರೋ ಕ್ರಶವನ್ನ ಹೊರತೆಗೆಯೋಕ್ಕಾಗಿಯೋ ಮರ್ಸೆಲಾ ಕಂಡುಕೊಂಡ ಮಾರ್ಗವೇ ಅಪಾಯಕಾರಿಯಾಗಿತ್ತು. ಅದೊಂದು ದಟ್ಟ ಕಾಡಿನ ಮಧ್ಯೆ ಹೋಗಿ ನಾಟಿ ವೈದ್ಯೋಪಚಾರ ಪಡೆಯೋ ಸಾಹಸ ಮಾಡಿದ್ಲು. ಹಾಗಾಗಿಯೇ ಇವತ್ತು ಯುವ ನಟಿ ಮರ್ಸೆಲಾ ಶವವಾಗಿದ್ದಾಳೆ. ಬಹುದೊಡ್ಡ ಸಾಧನೆ ಮಾಡಬೇಕು ಅನ್ನೋ ತವಕದಲ್ಲೇ ಯಾರೋ ಹೇಳಿದ ಮಾತು ಕೇಳಿ ಸಾವನ್ನೇ ತಂದುಕೊಂಡಿದ್ದಾಳೆ. ಅದೊಂದು ಆಧ್ಯಾತ್ಮಿಕ ಆಚರಣೆ ಮಾಡಿದ್ರೆ ನಿನ್ನ ಲಕ್ಕೇ ಬದಲಾಗುತ್ತೆ ಅನ್ನೋ ಸಲಹೆ ನೀಡಿದ್ದನ್ನ ನೆಚ್ಚಿಕೊಂಡಿದ್ದ ಆಕೆ ಆ ವಿಲಕ್ಷಣ ಕಪ್ಪೆಯ ಮೈಮೇಲಿನ ಜಿಗುಟು ಅಂಶ ನೆಚ್ಚಿಕೊಂಡು ಬದುಕನ್ನೇ ನಾಶ ಮಾಡಿಕೊಂಡಿದ್ದಾಳೆ. ಕ್ಯಾಂಬೋ ಆಧ್ಯಾತ್ಮ ಜಗತ್ತಿನಲ್ಲೇ ಸಿಗುವ ಈ ಔಷಧಿಯ ಹೆಸರೇ ಒಂದ್ ರೀತಿ ವಿಲಕ್ಷಣ ಅನ್ಸುತ್ತೆ. ಯಾಕಂದ್ರೆ ಕ್ಯಾಂಬೋವನ್ನ ಜಗತ್ತಿನ ಅತಿ ಪುರಾತನ ಅನಿಸೋ ನಾಟಿ ವೈದ್ಯೋಪಚಾರ ಅಂತಾನೆ ಕರೆಯಲಾಗತ್ತೆ. ಶತಮಾನಗಳ ಹಿಂದಿನಿಂದಲೂ ಅಮೆರಿಕ ಹಾಗೂ ಸುತ್ತಮುತ್ತಲ ಕಾಡುಗಳಲ್ಲಿ ವಾಸಿಸುವ ಬುಡಕಟ್ಟು ಜನ ಇದೇ ವೈದ್ಯೋಪಚಾರವನ್ನ ನೆಚ್ಚಿಕೊಂಡಿದ್ರು. ಬಹುಮುಖ್ಯವಾಗಿ ದೇಹ ಹಾಗೂ ಮನಸ್ಸಿನ ಆರೋಗ್ಯ ಹೆಚ್ಚಿಸಿಕೊಳ್ಳುವುದಕ್ಕೆ ಈ ಕ್ಯಾಂಬೋನೇ ಪುರಾತನ ನಾಟಿ ಲಸಿಕೆ ಅಂದ್ರೆ ತಪ್ಪಾಗುವುದಿಲ್ಲ. ದೇಹದಲ್ಲಿನ ವಿಷವನ್ನ, ಮನಸ್ಸಿನಲ್ಲಿನ ಕೆಡುಕನ್ನ ಇಳಿಸೋ ನಾಟಿ ವೈದ್ಯೋಪಚಾರ ಪದ್ಧತಿಯನ್ನೇ ಕ್ಯಾಂಬೋ ಅಂತಾರೆ. ಇಂಥ ವಿಲಕ್ಷಣ ಆಚರಣೆಗೆ ಅತಿ ಪುರಾತನ ನಾಟಿ ಲಸಿಕೆ ತಯಾರಿಸಲು ಬೇಕಾಗಿರುವುದೇನು ಗೊತ್ತಾ? ಅದುವೇ ಮಂಕಿ ಫ್ರಾಗ್. ವಿಶ್ವದ ಅತಿ ಭಯಾನಕ ಕಾಡು ಅಂತಲೇ ಕರೆಸಿಕೊಳ್ಳುವ ಅಮೆಜಾನ್ ಕಾಡುಗಳಲ್ಲಿ ಮಾತ್ರ ಸಿಗುವಂತ ಮಂಕಿ ಫ್ರಾಗ್. ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ಕೋತಿ ಕಪ್ಪೆ. ಅಮೆಜಾನ್ ಕಾಡುಗಳಲ್ಲಿ ಸಿಗುವ ಇದೇ ಮಂಕಿ ಫ್ರಾಗ್ ಮೈಮೇಲಿನ ಜಿಗುಟು ಅಂಶದಿಂದಲೇ ಮರ್ಸೆಲಾ ಸಾವನ್ನಪ್ಪಿರೋದು. ಇದೇ ಮಂಕಿ ಫ್ರಾಗ್ ವಿಷದಿಂದಲೇ ಅಪೋಕ್ಯಾಲಿಪ್ಟೋ ಸಿನಿಮಾದ ಹೀರೋ ವಿಲನ್ಗಳನ್ನ ಕೊಂದಿತ್ತು. ಸದ್ಯ ಇದೇ ಮಂಕಿ ಫ್ರಾಗ್ ವಿಷದಿಂದಲೇ ಕ್ಯಾಂಬೋ ಅನ್ನೋ ವಿಶಿಷ್ಟ ನಾಟಿ ವೈದ್ಯೋಪಚಾರ ಪದ್ಧತಿ ಕಾನೂನು ಬಾಹಿರವಾಗಿ ಅಮೆರಿಕಾದಲ್ಲಿ ನಡೀತಾ ಇದೆ. ಅದರಲ್ಲೂ ಜಗತ್ತಿನ ಅತಿ ವಿಶಾಲವಾದ ಕಾಡು ಅನಿಸಿಕೊಳ್ಳೋ ಅಮೆಜಾನ್ ಗೊಂಡಾರಣ್ಯದಲ್ಲೇ ಇಂಥ ಅಪಾಯಕಾರಿ ನಾಟಿ ವೈದ್ಯೋಪಚಾರ ಪದ್ಧತಿ ನಡೀತಾ ಇರುವುದು. ಏನಿದು ಕ್ಯಾಂಬೋ ವೈದ್ಯೋಪಚಾರ ಅನ್ನೋದನ್ನ ನೋಡಿದ್ರೆ ದೈಹಿಕ ಹಾಗೂ ಮಾನಸಿಕ ಸಮಸ್ಯೆಗಳ ಆಧ್ಯಾತ್ಮಿಕ ಶುದ್ಧೀಕರಣ ಪ್ರಕ್ರಿಯೆಯನ್ನ ಕ್ಯಾಂಬೋ ಅಂತಾರೆ. ಅಮೆಜಾನಿಗರ ಪುರಾತನ ವೈದ್ಯ ಪದ್ಧತಿಯಾಗಿದೆ. ದೇಹದಲ್ಲಿನ ಕ್ರಶವನ್ನ ಬುಡಕಟ್ಟು ಜನ ವಿಷವಿಳಿಸೋದಕ್ಕೆ ಇದೊಂದು ಪ್ರಕ್ರಿಯೆಯನ್ನೇ ನೆಚ್ಚಿಕೊಂಡಿದ್ರು. ಆದರೆ ಯಾವುದೇ ವೈಜ್ಞಾನಿಕ ಪುರಾವೆಗಳು ಈ ಪದ್ಧತಿಯನ್ನ ಉತ್ತಮ ಅಂತ ಹೇಳೋದಿಲ್ಲ ಅಥವಾ ಕರೆಯೋದಿಲ್ಲ. ಇದರಿಂದಾಗಿನೇ ಪ್ರಾಣಕ್ಕೆ ಸಂಚಕಾರ ಬರಬಹುದು ಅನ್ನೋದನ್ನ ಪದೇ ಪದೇ ಹೇಳ್ತಾರೆ ವಿಜ್ಞಾನಿಗಳು. ಅಮೆಜಾನ್ ಕಾಡಿನಲ್ಲಿ ವಾಸಿಸುತ್ತಿರೋ ಬಹುಪಾಲು ಬುಡಕಟ್ಟು ಸಮುದಾಯಗಳು ಇದೇ ಕ್ಯಾಂಬೋ ವೈದ್ಯೋಪಚಾರ ಪದ್ಧತಿಯನ್ನೇ ನೆಚ್ಚಿಕೊಂಡಿದ್ರು. ಇದಕ್ಕಾಗಿಯೇ ಮಂಕಿ ಫ್ರಾಗ್ ಮೈ ಮೇಲಿನ ಜಿಗುಟು ಅಂಶವನ್ನ ಬಳಸ್ತಾ ಇದ್ರು. ಇದರಿಂದಾಗಿ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಹೆಚ್ಚುತ್ತೆ ಅನ್ನೋ ನಂಬಿಕೆ ಇದೆ. ಕೆಲವರು ದೇಹದ ಸೌಂದರ್ಯವೂ ವೃದ್ಧಿಯಾಗತ್ತೆ ಅಂತ ನಂಬಿಸಿದ್ದಾರೆ. ಆದರೆ ಇದನ್ನ ಯಾವುದೇ ವೈಜ್ಞಾನಿಕ ಪುರಾವೆಗಳು ಪುಷ್ಟೀಕರಿಸುವುದಿಲ್ಲ. ಮಂಕಿ ಫ್ರಾಗ್ ಮೈಮೇಲಿನ ಜಿಗುಟು ಅದೆಷ್ಟು ಅಪಾಯಕಾರಿ ಅಂದ್ರೆ ಜಸ್ಟ್ ಚರ್ಮದ ಮೇಲೆ ಬಿದ್ರೂ ತಕ್ಷಣ ರಿಯಾಕ್ಟ್ ಆಗುತ್ತೆ. ಇಡೀ ನರಮಂಡಲವನ್ನೇ ಹಿಡಿದು ಅಲುಗಾಡಿಸಿ ಬಿಡುತ್ತೆ. ಮಂಕಿ ಫ್ರಾಗ್ಗಳು ಬಹುಪಾಲು ದಕ್ಷಿಣ ಅಮೆರಿಕಾದ ಕಾಡುಗಳಲ್ಲೇ ಕಾಣಸಿಗುತ್ತೆ. ಈ ಕಪ್ಪೆಗಳು ತಮ್ಮ ಜೀವಿತಾವಧಿಯ ಪಾಲನ್ನ ಮರದ ತುದಿಗಳಲ್ಲೇ ಕಳೆಯುತ್ತೆ. ಮರದ ತುತ್ತ ತುದಿಗಳಲ್ಲಿ ಗಂಟೆಗಳ ಕಾಲ ನಿದ್ದೆಗೆ ಜಾರುವ ಇವುಗಳ ಚರ್ಮ ಬೇಗನೆ
ಸುಕ್ಕುಗಟ್ಟುತ್ತೆ. ಇದೇ ಕಾರಣಕ್ಕೆ ಇವುಗಳು ತಮ್ಮ ದೇಹ ತಂಪಾಗಿಡಲು ಮಾಯಿಶ್ಚರೈಸರ್ ಅನ್ನ ಉತ್ಪಾದಿಸುತ್ತೆ. ಜೊತೆಗೆ ಇಡೀ ದೇಹಕ್ಕೆ ಅದನ್ನ ಹಚ್ಚುತ್ತಂತೆ. ಅರ್ಜೆಂಟೈನಾ ಹಾಗೂ ಬ್ರೆಜಿಲ್ನ ಕೆಲ ಪ್ರದೇಶಗಳಲ್ಲಿಯೂ ಇವು ಕಾಣಸಿಗುತ್ತೆ. ಇವುಗಳು ನೀರಿನ ಮೂಲಗಳ ಬಳಿ ಇರುವ ಮರಗಳ ಕುರುಚಲು ಪೊದೆಗಳ ಮೇಲೆಯೇ ತಮ್ಮ ಜೀವಿತಾವಧಿಯನ್ನ ಕಳೆಯುತ್ತೆ. ಇದಕ್ಕಿಂತಲೂ ವಿಲಕ್ಷಣ ಅನಿಸೋದು ಇದೇ ಕಪ್ಪೆಗಳ ಮೈಮೇಲಿನ ಜಿಗುಟು ಅಂಶದೊಳಗಿನ ಸಾರ. ಆ ಕಪ್ಪೆಗಳು ಸ್ರವಿಸುವ ಮೇಣದಂತಹ ದ್ರವವು ಡರ್ಮಾರ್ಫಿನ್ ಅಂಶವನ್ನ ಹೊಂದಿರುತ್ತೆ. ಡರ್ಮಾರ್ಫಿನ್ ಎಂಥ ಅಂಶ ಗೊತ್ತಾ? ತೀವ್ರವಾದ ನೋವಿನ ಚಿಕಿತ್ಸೆಯಲ್ಲಿ ಬಳಸಲಾಗುವ ಮಾದಕ ನೋವು ನಿವಾರಕ. ಇದು ಮಾರ್ಫಿನ್ ನೋವು ನಿವಾರಕ ಅಂಶಕ್ಕಿಂತ 40 ಪಟ್ಟು ಪ್ರಬಲವಾದದ್ದು. ಇತ್ತೀಚಿನ ವರ್ಷಗಳಲ್ಲಿ ಇದೇ ರೀತಿಯ ಮಂಕಿ ಫ್ರಾಗ್ ದೇಹದ ಮೇಲಿನ ಜಿಗುಟು ಅಂಶದಲ್ಲಿರೋ ಡರ್ಮಾರ್ಫಿನ್ ಅಂಶವನ್ನ ಮತ್ತಷ್ಟು ರೀಡಿಫೈನ್ ಮಾಡಿ ರೇಸ್ ಕುದುರೆಗಳ ಶಕ್ತಿ ಕಾರ್ಯಕ್ಷಮತೆಗೆ ಹೆಚ್ಚಿಸುವ ಸಲುವಾಗಿ ಅಕ್ರಮವಾಗಿ ನೀಡ್ತಾರೆ. ಇಂಥ ಹುಚ್ಚಾಟದ ಭಾಗವಾಗಿಯೇ ಮರ್ಸಿಲಾ ಅನ್ನೋ ಯುವ ನಟಿ ಸಾಯುವುದಕ್ಕೆ ಕಾರಣವಾಯಿತು ಎನ್ನಲಾಗ್ತಾ ಇದೆ. ಕಪ್ಪೆಯ ವಿಷ ಸಂಗ್ರಹಿಸುವುದು, ಅದನ್ನ ದೇಹಕ್ಕೆ ಸೇರಿಸುವುದು ದಕ್ಷಿಣ ಅಮೆರಿಕಾದ ಬುಡಕಟ್ಟು ಜನರಿಗೆ ಪಾರಂಪರಿಕ ವಿದ್ಯೆಯಾಗಿದೆ. ಅದನ್ನ ಹಲವರು ಆರೋಗ್ಯದ ದೃಷ್ಟಿಯಿಂದ ತೆಗೆದುಕೊಳ್ತಿದ್ರು, ಸಹಿಸಿಕೊಳ್ತಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಕಪ್ಪೆ ವಿಷದ ಚಿಕಿತ್ಸೆ ಅವರ ದೇಹಕ್ಕೆ ಸರಿಯಾಗಿ ಒಗ್ಗಿಕೊಳ್ತಿತ್ತು. ಇನ್ನು ಒಂದು ವೇಳೆ ಏನಾದರೂ ಈ ವಿಷದಿಂದ ಆರೋಗ್ಯಕ್ಕೆ ಏರುಪೇರಾಯಿತು ಅಂತ ಗೊತ್ತಾದ್ರೆ ಅವರು ಕಾಡಿನಲ್ಲೇ ಸಿಗುವ ಗಿಡಮೂಲಿಕೆಗಳನ್ನೇ ಔಷಧಿಯಾಗಿ ಬಳಕೆ ಮಾಡಿಕೊಳ್ತಿದ್ರು. ಬಟ್ ಇತ್ತೀಚಿನ ವರ್ಷಗಳಲ್ಲಿ ಆ ಪ್ರಕ್ರಿಯೆ ನಗರ ಪ್ರದೇಶಗಳಿಗೂ ಕಾಲಿಡ್ತಿದೆ. ಆಧ್ಯಾತ್ಮ ಹಾಗೂ ಶರೀರ ಶುದ್ಧೀಕರಣದ ಭಾಗವಾಗಿ ಅದನ್ನ ಬಳಕೆ ಮಾಡಲಾಗ್ತಾ ಇದೆ. ಈ ರೀತಿ ತಲೆ ಬುಡವಿಲ್ಲದ ಪ್ರಯೋಗ ಈ ಹುಡುಗಿಯ ಜೀವವನ್ನೇ ತೆಗೆದಿದೆ. ಸಾಮಾನ್ಯವಾಗಿ ಔಷಧಿನೋ ವಿಷಾನೋ ಮನುಷ್ಯನಿಗೆ ನೀಡಬೇಕು ಅಂತಾದ್ರೆ ಇಂಜೆಕ್ಷನ್ ಮೂಲಕ ಕೊಡ್ತಾರೆ, ಇಲ್ಲವೇ ಬಾಯಿಯಿಂದ ನೇರವಾಗಿ ಸೇವನೆ ಮಾಡಿಸಲಾಗುತ್ತೆ. ಬಟ್ ಮಂಕಿ ಫ್ರಾಗ್ ವಿಷವನ್ನ ಯಾವ ರೀತಿ ದೇಹಕ್ಕೆ ಸೇರಿಸ್ತಾರೆ ಅಂದ್ರೆ ಖಂಡಿತ ಅಚ್ಚರಿ ಪಡ್ತೀರಾ. ಹೌದು, ಇದರ ವಿಷವನ್ನ ತೆಗೆದುಕೊಳ್ಳುವ ವ್ಯಕ್ತಿಯ ಭುಜ, ಮೊಣಕೈ, ಪಾದ ಭಾಗದಲ್ಲಿ ಒಂದು ಕಲ್ಲಿನಿಂದ ಸುಡ್ತಾರೆ. ಎಲ್ಲಿ ಸುಡ್ತಾರೋ ಅಲ್ಲಿ ಗುಳ್ಳೆಗಳ ರೀತಿ ಕಾಣಿಸಿಕೊಳ್ಳುತ್ತೆ. ಆ ಜಾಗದಲ್ಲಿ ಗುಳ್ಳೆ ಬಂದಿರೋ ಚರ್ಮವನ್ನ ತೆಗೆದು ಹಾಕಿ ಅದಕ್ಕೆ ಸೂಜಿ ಇಡ್ತಾರೆ. ಕಪ್ಪೆಯ ವಿಷ ತೆಗೆದಿರೋ ಸೂಜಿಯನ್ನ ಅಲ್ಲಿ ಇಡಲಾಗುತ್ತೆ. ಈ ಮೂಲಕ ಕಪ್ಪೆಯ ವಿಷ ಮನುಷ್ಯನ ದೇಹ ಸೇರುವಂತೆ ಮಾಡ್ತಾರೆ. ಈ ವಿಷವನ್ನ ತೆಗೆದುಕೊಳ್ಳೋ ಮುನ್ನ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಅದೇನೆಂದ್ರೆ, ಯಾರು ಈ ಆಧ್ಯಾತ್ಮಿಕ ಕಪ್ಪೆ ಚಿಕಿತ್ಸೆಯನ್ನ ತೆಗೆದುಕೊಳ್ತಾರೋ ಅವರನ್ನ 3-4 ದಿನಗಳ ಕಾಲ ಮದ್ಯ, ಮಾಂಸ ಮತ್ತು ಸಕ್ಕರೆ ಪದಾರ್ಥದಿಂದ ದೂರ ಇಡಲಾಗುತ್ತೆ. ಯಾವುದೇ ಕಾರಣಕ್ಕೂ ಆ ವ್ಯಕ್ತಿ ಸಕ್ಕರೆ ಅಂಶವನ್ನ ತೆಗೆದುಕೊಳ್ಳುವಂತಿಲ್ಲ. ಹಾಗೆ ಆತನ ದೇಹ ಕಪ್ಪೆಯ ವಿಷಕ್ಕೆ ಒಗ್ಗಿಕೊಳ್ಳುತ್ತಾ ಅನ್ನುವುದನ್ನು ನೋಡ್ತಾರೆ. ಅಷ್ಟರ ನಂತರವೇ ನೀಡಲಾಗುತ್ತೆ. ಇನ್ನೊಂದು ವಿಶೇಷ ಏನಂದ್ರೆ, ಈ ವಿಷವನ್ನ ನೀಡಲಾಗುವ ಸೂಜಿಯ ಬೆಲೆಯು ದುಬಾರಿಯಾಗುತ್ತೆ. ಭಾರತೀಯ ರೂಪಾಯಿಗಳಲ್ಲಿ 11,000 ರೂಪಾಯಿ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಬಟ್ ಇಷ್ಟೊಂದು ದುಬಾರಿಯಾದ್ರೂ ಭಾರೀ ಸಂಖ್ಯೆಯ ಜನ ಇದನ್ನ ಸೇವಿಸೋಕೆ ಹೋಗ್ತಾರೆ. ಅದಕ್ಕೆ ಕಾರಣ ಕೇವಲ ಸೌಂದರ್ಯ ಅಷ್ಟೇ ಅಲ್ಲ, ಬೇರೆ ಬೇರೆ ಕಾರಣವೂ ಇದೆ. ಈ ಕಪ್ಪೆಯ ವಿಷ ಹೈಲಿ ಡೇಂಜರಸ್ ಅಂತ ಗೊತ್ತಿದ್ರೂ ಕೆಲವರು ಹುಡುಕಿಕೊಂಡು ಹೋಗಿ ದೇಹ ಸೇರಿಸಿಕೊಳ್ತಾರೆ. ಅಚ್ಚರಿಯ ರೀತಿ ಬದುಕುಳಿತಾರೆ. ಎಲ್ಲಾ ಪಥ್ಯಗಳನ್ನು ಫಾಲೋ ಮಾಡ್ತಾರೆ. ಹೇಳ್ಬೇಕಂದ್ರೆ ಇದಕ್ಕೆ ದೊಡ್ಡ ಮಾರ್ಕೆಟೇ ಸೃಷ್ಟಿಯಾಗಿದೆ. ಅದಕ್ಕೂ ಕಾರಣವಿದೆ. ಹೌದು, ಮಂಕಿ ಫ್ರಾಗ್ ವಿಷ ಸಾಕಷ್ಟು ಚಿಕಿತ್ಸಾ ಗುಣಗಳಿಂದಲೂ ಕೂಡಿದ್ಯಂತೆ. ವಿಚ್ಛೇದನಕ್ಕೆ ಒಳಗಾದವರು, ಡಿಪ್ರೆಷನ್ಗೆ ಒಳಗಾದವರು, ವ್ಯವಹಾರದಲ್ಲಿ ಲಾಸ್ ಆದವರು, ಲವ್ ಫೇಲ್ಯೂರ್ ಆದವರು, ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇರೋರು ಇದರ ವಿಷವನ್ನ ಹುಡುಕಿಕೊಂಡು ಹೋಗ್ತಿದ್ದಾರೆ. ಇದಕ್ಕಾಗಿಯೇ ಈ ಕಪ್ಪೆ ವಿಷಕ್ಕೆ ಡಿಮ್ಯಾಂಡ್ ಸೃಷ್ಟಿಯಾಗಿದೆ. ಆದರೆ ಇವ್ಯಾವಕ್ಕೂ ವೈಜ್ಞಾನಿಕ ಪುರಾವೆಗಳಿಲ್ಲ. ಯಮನನ್ನ ವೆಲ್ಕಮ್ ಮಾಡೋ ಪ್ರೋಗ್ರಾಮ್ ಅಂದ್ರೆ ತಪ್ಪೇ ಇಲ್ಲ. ಇನ್ನು ಈ ವಿಷ ಸೇವಿಸಿದ ಕನಿಷ್ಠ 15ರಿಂದ 40 ನಿಮಿಷಗಳ ಕಾಲ ಹಿಂದೆಂದೂ ಆಗಿರದ ರೀತಿ ವಾಂತಿಯಾಗುತ್ತೆ. ಆನಂತರ ನಿಧಾನವಾಗಿ ಸಹಜ ಸ್ಥಿತಿಗೆ ಬರ್ತಾರೆ. ಬಟ್ ಮೆಕ್ಸಿಕೋದ ಆ ನಟಿಗೆ ವಾಂತಿ ನಂತರ ಬೇದಿಯೂ ಆಗಿದೆ. ಆದರೆ ನಿಂತೇ ಇಲ್ಲ. ಕೊನೆಗೆ ಮಂಕಿ ಫ್ರಾಗ್ ವಿಷದಿಂದ ಜರ್ಜರಿತಗೊಂಡಿದ್ದ ಆಕೆಯನ್ನ ರೆಡ್ ಕ್ರಾಸ್ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಆದರೂ ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ಪ್ರಾಣ ಬಿಟ್ಟಿದ್ದಾಳೆ. ವಿಷ ಅಂತ ಗೊತ್ತಿದ್ರು ಅದನ್ನ ದೇಹಕ್ಕೆ ಸೇರಿಸ್ತಾರಲ್ಲ, ಅಂಥವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ವಿಷದಿಂದ ಬ್ಯೂಟಿ ಹೆಚ್ಚಾಗತ್ತೆ, ದೇಹ ಶುದ್ಧೀಕರಣವಾಗತ್ತೆ, ಆಧ್ಯಾತ್ಮಿಕ ಬದುಕು ಪಾವನವಾಗ್ಬಿಡತ್ತೆ ಅಂತೆಲ್ಲ ನಂಬಿ ಈ ರೀತಿ ಜೀವ ಕಳೆದುಕೊಳ್ಳೋರಿಗಾಗಿ ಅಮೆರಿಕಾದ ವಿಜ್ಞಾನಿಗಳು ಈ ಹಿಂದೆಯೇ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿದ್ರು. ಕಪ್ಪೆ ವಿಷ ಅಷ್ಟೇ ಅಲ್ಲ, ಯಾವುದೇ ಜೀವಿಯ ವಿಷ ಕೂಡ ಮನುಷ್ಯನ ದೇಹಕ್ಕೆ ಒಳ್ಳೆಯದು ಅನ್ನೋ ಒಂದೇ ಒಂದು ರಿಪೋರ್ಟ್ ಇಲ್ಲ. ದಯವಿಟ್ಟು ಇದನ್ನೆಲ್ಲ ಮಾಡಬೇಡಿ ಅಂತ ಹೇಳಿಕೊಂಡಿದ್ರು. ಅಷ್ಟಿದ್ರೂ ಇಂಥ ನಟಿಯರು ಹೋಗಿ ಪ್ರಾಣ ಕಳೆದುಕೊಂಡಿದ್ದು ನಿಜಕ್ಕೂ ದುರಂತ.
ವಿಷವನ್ನ ಗ್ರಾಮ್ ಲೆಕ್ಕದಲ್ಲಿ ತಗೊಂಡ್ರು ವಿಷಾನೇ, ಲೀಟರ್ ಲೆಕ್ಕದಲ್ಲಿ ತಗೊಂಡ್ರು ವಿಷಾನೇ. ಬುದ್ಧಿವಂತ ಜನರೇ ಈ ರೀತಿ ದಾರಿ ತಪ್ಪಿದ್ರೆ ಹೇಗಲ್ವಾ? ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.